ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉದ್ದಿನ ಬೇಳೆ ಅಂದರೆ ಉದ್ದಿನ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು ಹಾಕಿ ಮಾಡಿರೋ ಪಡ್ಡು ತುಂಬ ಚೆನ್ನಾಗಿರ್ತೈತೆ. ಮತ್ತು ಅದರೊಳಗೆ ಎಲ್ಲ ಕ್ಯಾರೆಟ್ ಅದು ಏನು ತರಕಾರಿ ಇದೆಯೋ ತುರ್ಕೊಂಡು ಹಾಕೋದ್ರಿಂದ ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಿರೋದು ತುಂಬ ಟೇಸ್ಟಾಗಿರ್ತೈತೆ. ಒಂದೇ ಥರ ಚಟ್ನಿ ಮಾಡ್ಕೊಂಡು ತಿನ್ನೋದಕ್ಕನ ಈ ಥರ ಮಾಡ್ಕೊತೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬನ್ನಿ ನೋಡಿ, ಸ್ವಲ್ಪ ಉದ್ದಿನ ಹಿಟ್ಟಿತ್ತು ನನ್ನ ಮನೆಗೆ. ಅದಕ್ಕೆ ನಾನು ಏನು ಮಾಡಿದೆ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ನಾನು 2 ಅವರ್ ಹಿಟ್ಟಿದ್ದೆ. ಸ್ವಲ್ಪ ಈನೋ ಹಾಕ್ಬಿಟ್ಟು ನೋಡಿ ಈ ಥರ ಆಗಿದೆ. ಯಾಕಂದರೆ ಪಡ್ಡು ಮಾಡಬೇಕಾಗಿತ್ತು, ಅದಕ್ಕೆ ನೋಡಿ ಈ ಥರ. ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟು, ಕರಿಬೇವು ಸ್ವಲ್ಪ, 2 ಸಣ್ಣ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ತೀರಾ ಫ್ರೈ ಮಾಡ್ಕೊಳೋದು ಬೇಡ, ಒಂದು ಲೈಟಾಗಿ ಎಲ್ಲನೂ ಒಟ್ಟಿಗೆ ಹಾಕಿ ಫ್ರೈ ಮಾಡಿ. ಮಧ್ಯ ನೋಡಿ ನೀರೆಲ್ಲ ಹೀರ್ಕೊತಾ ಇದೆ. ಇನ್ನೊಂಚೂರು ಒಂದು ಅರ್ಧ ಸ್ಪೂನು ಬಿಳಿ ಎಳ್ಳು ಹಾಕ್ಕೊತೀನಿ, ನನಗೆ ತುಂಬ ಇಷ್ಟ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಆಮೇಲೆ ಹಿಟ್ಟಿಗೆ ಹಾಕ್ಕೊಳ್ಳೋಣ. ನೋಡಿ ಆಗಿದೆ. ಹೀಗೆ ಗ್ಯಾಸ್ ಆಫ್ ಮಾಡಿ ಹಾರ್ಲಿಕ್ಕೆ ಬಿಡೋಣ. ಕಡಲೆ ಬೀಜ ಚಟ್ನಿ ಮಾಡೋಣ. ಅಷ್ಟೇ ನಾನು ಹುರಿದಿಟ್ಟಿದ್ದೆ, ನೆನ್ನೆ ಸ್ವಲ್ಪ ಜಾಸ್ತಿ ಆಗಿತ್ತು, ಅದನ್ನೇ ಸ್ವಲ್ಪ ಲೈಟಾಗಿ ಹುರ್ಕೊತೀನಿ. ನೋಡಿ ಆಗಿದೆ. ಇದು ತಣ್ಣಗಾಗಲಿಕ್ಕೆ ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಅದೇ ಬಾಣಲಿ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಜೀರಿಗೆ, 3 ಹಸಿಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡ್ರಿ. ಒಂದೇ ಒಂದು ಟೊಮೊಟೊ. ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು. ಅದರ ಜೊತೆಗೆ ಚಿಕ್ಕ ಸೈಜು ಹುಣಸೆಹಣ್ಣು ಹಾಕಿ. ಈಗ ತಣ್ಣಗಾಗಿದೆ, ನಾವು ಆವಾಗಲೇ ಹುರಿದಿಟ್ಟಿದ್ದು ಅದೆಲ್ಲ ಹಾಕ್ಕೊಂಬಿಡೋಣ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಯಾಕಂದರೆ ಆವಾಗಲೇ ಕಡಿಮೆ ಹಾಕಿದ್ದೀವಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಒಂಚೂರು ಕಲ್ಲುಪ್ಪು ಹಾಕಿ ಟೇಸ್ಟಿಗೆ ಸಾಕು. ಗ್ಯಾಸ್ ಆಫ್ ಮಾಡೋಣ, ತಣ್ಣಗಾಗ್ಲಿಕ್ಕೆ ಬಿಡೋಣ. ಈಗ ಪಟ್ ಮಾಡಲಿಕ್ಕೆ ನಾವು ಅದ್ರದ್ದು ಇದಿಟ್ಟಿದ್ದೀವಿ ಬಾಣಲಿ. ಸ್ವಲ್ಪ ಕಾದಿದ ತಕ್ಷಣ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಎಲ್ಲದಕ್ಕೂ ಎಣ್ಣೆ ಹಾಕಿದ್ದೀನಿ. ಈಗ ಕಾದಿದೆ, ಸ್ವಲ್ಪ ಹಾಕ್ಕೊಳ್ಳೋಣ. 3/4 ಭಾಗ ಹಾಕಿದ್ರೆ ಸಾಕು. ಈಗ ಒಂದು 1 ನಿಮಿಷ ಮುಚ್ಚಿಡೋಣ. ಮಧ್ಯಮ ಉರಿಯೊಳಗೆ ಬೇಯಿಸೋಣ. ನೋಡಿ ಆಗಿದೆ. ಈಗ ತಿರ್ಸ್ಕೊಳ್ಳೋಣ ಮೆತ್ತಿಗೆ. ಎಲ್ಲನೂ ಅದೇ ಥರನೇ ತಿರ್ಸ್ಕೊಳ್ಳೋಣ. ನಿಧಾನಕ್ಕೆ ತೆಗೀರಿ. ನೋಡಿ ಆಗಿದೆ, ತೆಗೆದ್ಬಿಡೋಣ. ನೋಡಿ ಇಷ್ಟಾದರೆ ಸಾಕು ಫ್ರೈ. ಈಗ ಮಿಕ್ಸಿಗೆ ಕಡಲೆಬೇಳೆ ಹುರಿದಿರೋದನ್ನ ಅದನ್ನ ಚಿಪ್ಪೆ ತೆಗೆದು ಹಾಕ್ಕೊತೀನಿ. ಈ ಟೊಮೊಟೊ, ಹುಣಸೆ ಹಣ್ಣು, ಉಪ್ಪು ಅದು ಹುರಿದಿರೋದು ಅದು ಹಾಕ್ಕೊತೀನಿ. ನೋಡಿ ಈ ಥರ ರುಬ್ಕೊಂಡಿದ್ದಿ, ತುಂಬ ಚೆನ್ನಾಗಿರ್ತೈತೆ ಪಡ್ಡುಗಿದು. ನೋಡಿದ್ರಲ್ಲ ಕಡಲೆ ಬೀಜಿನ ಚಟ್ನಿ ಮತ್ತು ಪಡ್ಡು ಯಾವ ರೀತಿ ಮಾಡೋದಂತ ಹೇಳಿ. ನಿಜವಾಗಿ ಹೇಳ್ತಾಯಿದ್ದೀನಿ, ತುಂಬ ಸೂಪರಾಗಿರ್ತೈತೆ. ಅದು ಆಫ್ ಮಾಡಿ. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನಿಜವಾಗ್ಲೂ ಚೆನ್ನಾಗಿದೆ. ಒಂಥರ ಹುಳಿ ಇಲ್ಲ, ಏನೂ ಇಲ್ಲ. ನಾನು ಸ್ವಲ್ಪ ಏನೋ ಹಾಕಿದ್ದೀನಿ. ನಿಮಗೆ ಬೇಡ ಅಂದರೆ ಇನ್ನೂ 1 ಅವರ್ ನೆನೆಸ್ಬೋದು. ನೀವು ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವ ರೀತಿ ನಿಮಗೆ ಅಡುಗೆ ಮಾಡ್ತೀನಿ ಅಂತ ಪ್ಲೀಸ್ ನನಗೆ ಕಮೆಂಟ್ ಒಳಗೆ ತಿಳಿಸಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.